ನೋಡಿ, ಕಳೆದ ಶನಿವಾರ ಹುಬ್ಬಳ್ಳಿಯಲ್ಲಿ ಈ ಸುದೀಪ್ ಚಿತ್ರದ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಅವರು ಒಂದು ವಾರ್ನಿಂಗ್ ಕೊಡ್ತಾರೆ. ಪೈರಸಿ ವಿಚಾರ ಸಂಬಂಧ ಯಾರಿಗೂ, ಆದರೆ ಅದು ಬೇರೆ ರೀತಿಯೇ ಟರ್ನ್ ಆಗಿ ಫ್ಯಾನ್ಸ್ ವಾರ್ಗೆ ಎಡೆ ಮಾಡಿಕೊಡ್ತು. ಈಗ ಕಿಚ್ಚ ಖಡಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಯುದ್ಧ ಅಂತೇಳಿದ್ದು ವಿರುದ್ಧ ಯಾರ ವಿರುದ್ಧವೂ ಕೂಡ ಅಲ್ಲ. ಪವರ್ ಸಂದರ್ಶನದಲ್ಲಿ ಕಿಚ್ಚ ಸುದೀಪ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನಾನು ದರ್ಶನ್ ಕೊರಳಪಟ್ಟಿ ಹಿಡ್ಕೊಂಡು ಏನಾದರೂ ಜಗಳ ಆಗಿದ್ದ, ನಾನು ಕೂಡ ಕಾಟೇರ ಚಿತ್ರಕ್ಕೆ ಸಪೋರ್ಟ್ ಮಾಡಿದ್ದೀನಿ, ಒಬ್ಬನೇ ಕೂತ್ಕೊಂಡು ನೋಡಿದ್ದೀನಿ ಆ ಚಿತ್ರವನ್ನು. ಆದರೆ ಕಾಟೇರ ಸಿನಿಮಾದರ ಬಗ್ಗೆ ಪವರ್ ಸಂದರ್ಶನದಲ್ಲಿ ಕಿಚ್ಚ ಸುದೀಪ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅರ್ಥ ಆಯ್ತಾ ನಿಮಗೆ? ನೀವು ಸರಿ ಮಾಡ್ಕೊಳ್ಳಿ. ನಿಮಗೆ ಯಾಕೆ ಹಂಗೆ ಅನ್ನಿಸ್ತು? ನೀವು ಯಾರಿಗಾರ ಏನೇನು ಹೇಳಿದ್ದೀರಾ? ನೀವೇನಾರು ಮಾಡಿದ್ದೀರಾ? ಅವ್ರು ನಿಮ್ಗೇನಾರು ಹೇಳಿದ್ದೀರಾ? ನಾನು ದರ್ಶನ್ ಕಿತ್ತಾಡಿದ್ದೀವ? ಮೈಕ್ ಇಟ್ಕೊಂಡು ಬೈಕೊಂಡಿದ್ದೀವ? ಇಲ್ಲ ತಾನೆ. ಸೊ ಮಾಡ್ತಾ ಇರೋದು ಯಾರು? ಸೊ ನಿಮಗೆ ಹಂಗೆ ಅನ್ನಿಸ್ತಾ ಇದೆ ಅಂದರೆ, ನಾವು ಹೇಳ್ದಿರೋ ಮಾತು ನಿಮಗೆ ಕೇಳಿಸ್ತಾ ಇದೆ ಅಂದರೆ ದಯವಿಟ್ಟು ನೀವೇ ಸರಿ ಮಾಡ್ಕೊಂಬಿಡಿ. ಯಾರಿಗೂ ಇಷ್ಟ ಇಲ್ಲ ಅಲ್ಲಿ ಯುದ್ಧ. ಕಾಟೇರ ಕೂತ್ಕೊಂಡು ನೋಡಿದವನು ನಾನು ಮನೆ ಒಳಗೆ, ನನ್ನ ಮನೆಯಲ್ಲಿ ನನ್ನ ಆಡಿದ್ರಲ್ಲಿ ರಾಕ್ಲೈನ್ ಅವ್ರು ಹಾಕಿಕೊಟ್ಟಾಗ ಒಬ್ಬನೇ ಕೂತ್ಕೊಂಡು ನೋಡಿ ಅದ್ರ ಬಗ್ಗೆ ಮಾತಾಡ್ದವ್ನು ಮುಕ್ಕಾಲು ಅವ್ರು ಮಾತಾಡಿದ್ದೀನಿ ಅವ್ರ ಹತ್ರ. ನಾನು ಏನಕ್ಕೆ ಮಾಡ್ತಾ ಇದ್ದೆ ಅಷ್ಟಿದ್ರೆ? ಥಿಂಕ್ ಮಾಡಿದ್ದೀರಾ? ಅದೇನು 10 ವರ್ಷದ ಹಿಂದೆ ನಾನು ಬಂದಿರೋದು ಪಿಕ್ಚರು? ಯಾವಾಗ ಬಂದಿದ್ದು ಅದು? ನಾನು ನೋಡಿದ್ದೆ ಅವಾಗ. ಕೇಳಿ ರಾಕ್ಲೈನ್ ಅವ್ರಿಗೆ ಫೋನ್ ಮಾಡಿ ಸುದೀಪ್ ಏನು ಹೇಳಿದ್ರು ಅಂತ ಕೇಳಿ ಹೋಗಿ. ಎಷ್ಟೊತ್ತು ಮಾತಾಡಿದ್ದೀನಿ ಕೇಳಿ. ಮನಸ್ಸಿಂದ ಮಾಡೋಣ ಸಿನಿಮಾಗಳು, ಮನಸ್ಸಿಂದ ಮಾಡೋಣ. ಎಲ್ಲಾದ್ರೂ ನಡೀತಾ ಇರೋ ಯುದ್ಧಗಳು ಎಲ್ಲಿ ನಡೀತಾ ಇದೆ? ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ ನಡೀತಾ ಇದೆ. ಅವ್ರವ್ರು ನಮಗೆ ಹೇಳಿದ್ರು, ನಿಮಗೆ ಹೇಳಿದ್ರು, ದಯವಿಟ್ಟು ಅವ್ರವ್ರು ಸರಿ ಮಾಡ್ಕೊಳ್ಳಿ. ಅದು ಯಾರ ಅಭಿಮಾನಿಗಳಾಗಿದ್ರೆ ಅಷ್ಟೇ. ನನ್ನ ಅಭಿಮಾನಿಗಳು ಯಾರಿಗಾರ ನೋವು ಮಾಡಿದ್ರು ಅವರು ಸರಿಪಡಿಸ್ಕೊಳ್ಳಿ. ಕರೆಕ್ಟ್? ಅವಾಗಲೇ ತಾನೇ ಸರಿ ಹೋಗೋದು. ಇನ್ನು ಯಾರೋ ಒಬ್ರು ರಿಯಾಕ್ಟ್ ಮಾಡಿದ್ರು ಅನ್ನೋದಕ್ಕೆ ನಾನೇಕೆ ರಿಯಾಕ್ಟ್ ಮಾಡಬೇಕು? ಫಸ್ಟ್ ಆಫ್ ಆಲ್ ನನಗೆ ಹೇಳಿದ್ದು ಅಂತ ನಾನು ಇವಾಗ ಅಷ್ಟು ಇಮೇಜ್ ಹೊಡಂಗೆ ನಾನು ಮಾತಾಡ್ಬೋದಿತ್ತಲ್ಲ. ನಾನು ನಿನ್ನೆಯಿಂದ ಕೇಳ್ತಾ ಇದ್ದೀನಿ. ನನಗೆ ಹೇಳಿದ್ದು ಅಂದರೆ ನಾನು ಆಮೇಲೆ ರಿಯಾಕ್ಟ್ ಮಾಡ್ತೀನಿ. ಕರೆಕ್ಟಾ? ಅಲ್ಲಿ ವೇದಿಕೆ ಮೇಲೆ ನಾನು, ನಲ್ಪಾಡ್, ರಾಜಗೌಡರು ಎಲ್ಲರೂ ಮಾತಾಡಿದ್ರು. ಅವ್ರು ಸಿಲ್ಲಿ ನಮ್ಮ ಅವರಿಬ್ಬರು ಬಂದ್ಬಿಟ್ಟು ಇದಕ್ಕೆಲ್ಲ ಮಾತಾಡೋಕ್ಕೆ, ಯಾವುದೋ ಫ್ಯಾನ್ ವಾರ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆಗಿದ್ದಕ್ಕೆ ಮಾತಾಡಿದ್ರು, ಅವರು ಮಾತಾಡಿದ್ರು. ಈಗ ನಾನು ಹೇಳ್ತಾ ಇರೋದು ಆ ರಿಯಾಕ್ಷನ್ ಬಗ್ಗೆ ಎಲ್ಲ ಕೇಳಿದ್ರಿ. ನಾನು ಯಾಕೆ ರಿಯಾಕ್ಟ್ ಮಾಡಲಿಲ್ಲ ನೆನ್ನೆ? ಬಿಕಾಸ್ ನನಗಿನ್ನೂ ಕನ್ಫರ್ಮೇಷನ್ ಇಲ್ಲ. ನಾನು ಯಾಕೆ ನಂಬೇಕದು ನನಗೆ ಅಂತ? ವೇದಿಕೆ ಎಷ್ಟೋ ಜನ ಹತ್ತುತ್ತಾ ಇದ್ದಾರೆ, ಇಂಟರ್ವ್ಯೂಗೆ ಎಷ್ಟೋ ಜನ ಕೂರ್ತಾ ಇದ್ದಾರೆ. ನಾವು ಯಾಕೆ ಅನ್ಕೊಬೇಕು? ನನಗೆ ಅಂದರೆ ನಾನು ರಿಯಾಕ್ಟ್ ಮಾಡ್ತೀನಿ, ನನಗೆ ಅಂದರೆ ನಾನು ಇದಕ್ಕೇನು ಉತ್ತರ ಕೊಡಬೇಕು ಕೊಡ್ತೀನಿ, ಮುಗೀತಲ್ಲ. ಈಗ ನೀವು ಹೇಳೋದ್ರ ಕಡೆ ಬರಬೇಕು ಅಂದರೆ ಪ್ರತಿಯೊಬ್ಬರ ಅಭಿಮಾನಿಗಳು ಯಾರೇ ಇರಲಿ, ಇದು ನಮಗೆ ಹೇಳೋದು ಅನ್ನೋ ಬದಲು ನೀವು ಯೋಚನೆ ಮಾಡಿ ನಿಮಗೆ ಯಾಕೆ ಅನ್ನಿಸ್ತಾ ಇದೆ ಸರಿಪಡಿಸ್ಕೊಳ್ಳಿ.